ಪ್ರಿಯರಾದವರೇ, ಚೆನ್ನಾಗಿದ್ದೀರಾ? ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ನಿಮ್ಮ ಮನೆಯಲ್ಲಿ ಸಂತೋಷ ಇದೆಯಾ? ಆನಂದ ಇದೆಯಾ? ಮನೆಯಲ್ಲಿ ಏನು ನಡೆಯುತ್ತಾ ಇದೆ? ಕುಟುಂಬದಲ್ಲಿ ಏನು ನಡೆಯುತ್ತಾ ಇದೆ? ಅದನ್ನು ಗಮನವಾಗಿ ನೋಡುತ್ತಾ ಇದ್ದೀರಾ? ನಿಮ್ಮ ಬಗ್ಗೆ ಮಾತ್ರವೇ ನೋಡಿಕೊಳ್ಳುತ್ತಾ ಇದ್ದೀರಾ? ದೇವರು ನಿಮ್ಮನ್ನು ಮಾತ್ರ ನೋಡುವುದಿಲ್ಲ, ಆತನ ಕುಟುಂಬವನ್ನೇ ನೋಡುತ್ತಾನೆ. ಯಾಕೆಂದರೆ ಆತನು ಹೇಳುತ್ತಾನಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು, ನೀನು ರಕ್ಷಣೆ ಹೊಂದುವ, ನಿನ್ನ ಕುಟುಂಬದವರು ರಕ್ಷಣೆ ಹೊಂದುವರು. ಇಂದು ಈ ಕುಟುಂಬಕ್ಕೆ ರಕ್ಷಣೆ ಉಂಟಾಯಿತೆಂಬುದಾಗಿ ಹೇಳುತ್ತಾನೆ. ಅಂದರೆ ಕುಟುಂಬಕ್ಕೆ ರಕ್ಷಣೆ, ಕುಟುಂಬಕ್ಕೆ ಸಂತೋಷ. ನಿಮ್ಮ ಕುಟುಂಬದ ಮೇಲೆ ದೇವರು ಬಹಳ ಅಕ್ಕರೆಯಿಂದ ಇದ್ದಾರೆ. ಇಂದು ಏನು ಗೊತ್ತಾ? ವರ್ಲ್ಡ್ ಫ್ಯಾಮಿಲಿ ಡೇ, ವಿಶ್ವ ಕುಟುಂಬ ದಿನ. ಕುಟುಂಬಕ್ಕಾಗಿ ಒಂದು ದಿನವನ್ನು ನೇಮಿಸಿದ್ದಾರೆ. ಯಾಕೆಂದರೆ ನೀವು ಯಾರು ಕೂಡ ಒಬ್ಬಂಟಿ ಅಲ್ಲ, ನೀವೊಂದು ಕುಟುಂಬ. ನಿಮ್ಮ ಮನೆಯಲ್ಲಿ ಕುಟುಂಬಸ್ಥರು ಯಾರೋ ಇದ್ದಾರೆ. ನಿಮ್ಮ ಹೆತ್ತವರು ಇರಬಹುದು, ಕೆಲವರು ತಾಯಿ ಅಥವಾ ತಂದೆಯನ್ನು ಕಳೆದುಕೊಂಡರೂ ಕೂಡ ತಾಯಿಯೊಬ್ಬರೇ ಇರುತ್ತಾರೆ, ತಂದೆಯೊಬ್ಬರೇ ಇರುತ್ತಾರೆ, ಬಂಧುಗಳು ಇರುತ್ತಾರೆ. ಒಂದು ವೇಳೆ ಆ ರೀತಿ ಯಾರು ಇಲ್ಲದೇ ಇದ್ದರೂ ಕೂಡ ನಿಮಗೆ ಫ್ರೆಂಡ್ಸ್ ಇದ್ದಾರೆ, ಸಂಬಂಧಿಕರು ಇದ್ದಾರೆ. ಕುಟುಂಬ ದೇವರ ದೃಷ್ಟಿಯಲ್ಲಿ ಅದು ಬಹಳ ಮುಖ್ಯವಾದದ್ದು. ಆದ್ದರಿಂದಲೇ ಯೇಸು ಮಾಡಿದಂಥ ಮೊದಲ ಅದ್ಭುತವನ್ನು ನೋಡಿರಿ. ಒಂದು ಮದುವೆ ಮನೆಯಲ್ಲಿ ಆತನೊಂದು ಅದ್ಭುತವನ್ನು ಮಾಡಿ ತನ್ನ ಅದ್ಭುತ ಕಾರ್ಯಗಳನ್ನು ಆರಂಭಿಸಿದನು. ಆ ರೀತಿಯ ಕುಟುಂಬಗಳ ಕುರಿತಾಗಿ ದೇವರೊಂದು ವಾಗ್ದಾನ ಮಾಡಿದ್ದಾರೆ. ಕೀರ್ತನೆಗಳು 22:30 ವಾಕ್ಯದಲ್ಲಿ, ಆತನನ್ನು ಸೇವಿಸುವವರ ಸಂತಾನದವರು ಯೆಹೋವನ ಸಂತಾನದವರೆಂದು ಎಣಿಸಲ್ಪಡುವರು ಎಂಬುದಾಗಿ. ದೇವರು ಅಬ್ರಹಾಮನನ್ನು ಕರೆಯುವಾಗ ನಾನು ನಿನ್ನ ಸಂತತಿಯನ್ನು ಆಶೀರ್ವದಿಸುವೆನೆಂಬುದಾಗಿ ಹೇಳಿದರು. ಸಂತತಿ, ಅಬ್ರಹಾಮನಿಗೆ ಕೊಡಲ್ಪಟ್ಟಂಥ ವಾಗ್ದಾನಗಳು, ಆಶೀರ್ವಾದಗಳು ಅವನ ಸಂತತಿಗೆ ಉಳ್ಳದ್ದು. ಸಂತತಿ ಸಂತತಿ ಸಂತತಿಯಾಗಿ ಆ ಆಶೀರ್ವಾದಗಳು. ಅದುವೇ ಇಂದು ಇಸ್ರೇಲ್ ದೇಶದಲ್ಲಿ ಕಾಣುತ್ತಾ ಇರುವಂಥ ಕಾರ್ಯಗಳು. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತೆ ಇಂದಿನವರೆಗೂ ಕೂಡ ಆ ಸಂತತಿ, ಅಬ್ರಹಾಮನ ಸಂತತಿಯಾದ ಇಸ್ರೇಲ್ ಜನರನ್ನು ದೇವರು ಕಾಪಾಡಿ ಆಶೀರ್ವದಿಸಿ ಜಯಕೊಟ್ಟು ನಡೆಸುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ನಿಮ್ಮ ಸಂತತಿಯ ಮೇಲೆ ದೇವರು ಬಹಳ ಅಕ್ಕರೆ ಉಳ್ಳಂಥವರು. ಆದ್ದರಿಂದ ಕ್ರಿಸ್ತನ ಸಂತತಿ ಎಂಬುದಾಗಿ ನಾವು ಕರೆಯಲ್ಪಡುತ್ತೇವೆ. ಯೇಸುವಿನೊಳಗೆ ಒಂದು ಕುಟುಂಬ ಬಂದರೆ ಆ ಕುಟುಂಬವೇ ದೇವರ ಪ್ರಸನ್ನತೆಯೊಳಗೆ ಬರುತ್ತದೆ. ಎಲ್ಲರೂ ರಕ್ಷಣೆ ಹೊಂದಬೇಕು, ಎಲ್ಲರೂ ಈ ಆಶೀರ್ವಾದದೊಳಗೆ ಬರಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ರಕ್ಷಣೆ ಹೊಂದಿದ್ದಾರೆ. ಇನ್ನು ರಕ್ಷಣೆ ಹೊಂದದೇ ಇದ್ದರೆ ಈ ವಾಗ್ದಾನವನ್ನು ಹೇಳಿ, ನಮ್ಮ ಸಂತತಿ ಕ್ರಿಸ್ತನ ಸಂತತಿ, ನಮ್ಮ ಇಡೀ ಕುಟುಂಬವನ್ನು ಸಂತತಿ ಸಂತತಿಯಾಗಿ ಆಶೀರ್ವದಿಸುವನೆಂಬುದಾಗಿ ಹೇಳಿದ್ದೀರಿ. ನನ್ನ ಕುಟುಂಬವನ್ನು ನಿಮಗೆ ಒಪ್ಪಿಸಿ ಕೊಡುತ್ತೇನೆ. ಎಲ್ಲರೂ ರಕ್ಷಣೆ ಹೊಂದಬೇಕು, ಎಲ್ಲರೂ ಕರ್ತನ ಮಕ್ಕಳಾಗಿ ಇರಬೇಕು, ನಮ್ಮ ಸಂತತಿಯೇ ಕ್ರಿಸ್ತನ ಸಂತತಿಯಾಗಿರಬೇಕೆಂಬುದಾಗಿ ಪ್ರಾರ್ಥಿಸಿರಿ. ಕರ್ತನು ಹಾಗೆ ನೆರವೇರಿಸುವನು. ಕೆಲವರು ಆ ರೀತಿಯಾಗಿ ಹೇಳುತ್ತಾರೆ, ನನ್ನ ಕುಟುಂಬದಲ್ಲಿ ಒಬ್ಬನೇ ರಕ್ಷಣೆ ಹೊಂದಿದ್ದೆ, ಈಗ ನನ್ನ ಕುಟುಂಬದಲ್ಲಿ ಎಲ್ಲರೂ ರಕ್ಷಣೆ ಹೊಂದಿ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಮಕ್ಕಳ ಮಕ್ಕಳನ್ನು ಕಾಣುವಿ ಎಂಬುದಾಗಿ ದೇವರು ಹೇಳುತ್ತಾರಲ್ಲ. ಸಂತತಿ ಸಂತತಿಯಾಗಿ ಆಶೀರ್ವಾದ ನಿಮ್ಮ ಕುಟುಂಬದಲ್ಲಿ ದೇವರು ಮಾಡುವರು. ಇಲ್ಲ, ಈ ಮೊಮ್ಮಕ್ಕಳು ವಿಧೇಯರಾಗುವುದಿಲ್ಲ, ಸೆಲ್ಫೋನ್ನಲ್ಲೇ ಮುಳುಗಿ ಹೋಗುತ್ತಾರೆ, ದೇವರನ್ನು ಹುಡುಕುವುದೇ ಇಲ್ಲ, ದೇವರಿದ್ದಾರೆ ಎಂಬುದಾಗಿ ಕೇಳುತ್ತಾ ಇದೆ. ಆ ರೀತಿ ಸೋತು ಹೋಗಿದ್ದೀರಾ? ನೀವು ಸೋತು ಹೋಗಬೇಡಿ. ಅವರನ್ನು ಯಾವಾಗ ಸಂಧಿಸಬೇಕು, ಹೇಗೆ ಸಂಧಿಸಬೇಕೆಂದು ದೇವರಿಗೆ ಗೊತ್ತು. ನೀವು ವಾಕ್ಯವನ್ನು ನಂಬಿ, ನನ್ನ ಸಂತತಿ ನಿಮಗೆ ಸ್ವಂತ, ನಾವು ಕ್ರಿಸ್ತನ ಸಂತತಿ, ನಾನು ನನ್ನ ಮನೆಯವರು ರಕ್ಷಣೆ ಹೊಂದುತ್ತೇವೆ, ನಿಮ್ಮ ಕರೆಗಳಲ್ಲಿ ಒಪ್ಪಿಸಿ ಕೊಡುತ್ತೇವೆ ಎಂಬುದಾಗಿ ಪ್ರಾರ್ಥಿಸಿ ನೋಡಿರಿ. ಅವರ ಹೆಸರುಗಳನ್ನು ಹೇಳಿ ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಲೇ ಇರಿ. ಎಲ್ಲರೂ ರಕ್ಷಣೆ ಹೊಂದಿ ನಿಮ್ಮ ಕುಟುಂಬವೇ ಕರ್ತನ ಕುಟುಂಬವಾಗಿ ಬದಲಾಗುವುದು. ಸಂತತಿ ಸಂತತಿಯಾಗಿ ಕ್ರಿಸ್ತನ ಸಂತತಿ ಎಂದು ಎಣಿಸಲ್ಪಡುತ್ತದೆ. ಅದುವೇ ಒಂದು ದೊಡ್ಡ ಗೌರವ, ಸಂತೋಷ. ಸರಿನಾ? ಈಗ ಪ್ರಾರ್ಥನೆ ಮಾಡುವಿರಾ? ದೇವರೇ, ನನ್ನನ್ನು ರಕ್ಷಿಸಿ ನಿಮ್ಮ ಸಂತತಿಯಾಗಿ ಮಾಡಿದ್ದೀರಿ. ನಮ್ಮ ಕುಟುಂಬವೇ ನಿಮ್ಮ ಸಂತತಿ, ಕ್ರಿಸ್ತನ ಸಂತತಿಯೊಳಗೆ ನಾವು ಬಂದಿದ್ದೇವೆ. ತಲೆಮಾರಾಗಿ, ಸಂತತಿ ಸಂತತಿಯಾಗಿ ನಾವು ನಿಮ್ಮ ಮಕ್ಕಳಾಗಿ ಬಾಳುವಂತೆ ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲರೂ ಕೂಡ ರಕ್ಷಣೆ ಹೊಂದಬೇಕು. ಯೇಸುವನ್ನು ಅರಿತುಕೊಳ್ಳಬೇಕು, ಯೇಸುವನ್ನು ಹಿಂಬಾಲಿಸಬೇಕು. ನಾವು ಯೇಸುವಿನ ಸಂತತಿ ಎಂಬಂತ ಒಂದು ಜೀವಿತವನ್ನು ಜೀವಿಸಬೇಕು. ಆ ಆಶೀರ್ವಾದ ನನ್ನ ಸಂತತಿಗೆ ಉಂಟಾಗಲಿ. ಈ ಎಲ್ಲ ಆಶೀರ್ವಾದಗಳು ಕೂಡ ಸಂತತಿ ಸಂತತಿಯಾಗಿ ಹಿಂಬಾಲಿಸಬೇಕು. ಆ ರೀತಿಯಾಗಿ ನೀವು ಸಂತತಿಗಳನ್ನು ಆಶೀರ್ವದಿಸುವಂಥ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.